ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣದ ಎಲ್ಲ ಶಿವಶರಣ ಶರಣೆಯರನ್ನ ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ವಿಶ್ವಗುರು ಜಗಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ಈ ದಿನ ವಿಶೇಷವಾಗಿ ಶೂನ್ಯ ಸಿಂಹಾಸನ ಪೀಠಾಧ್ಯಕ್ಷರಾಗಿರುವ ಅಲ್ಲಮ ಪ್ರಭುದೇವರ ಒಂದು ವಚನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಪ್ರಭುದೇವರ ವಚನ ಈ ರೀತಿ ಇದೆ: ಪೃಥ್ವಿಯ ನೆಲೆಗಳೆದ ಸ್ಥಾವರಗಳಿಲ್ಲ, ಪೃಥ್ವಿಯ ನೆಲೆಗಳೆದ ಸ್ಥಾವರಗಳಿಲ್ಲ, ಅಪ್ಪುವ ನೆಲೆಗಳೆದ ತೀರ್ಥಯಾತ್ರೆಗಳಿಲ್ಲ, ಅಪ್ಪುವ ನೆಲೆಗಳೆದ ತೀರ್ಥಯಾತ್ರೆಗಳಿಲ್ಲ, ಅಗ್ನಿಯ ನೆಲೆಗಳೆದ ಹೋಮ ಹವನಗಳಿಲ್ಲ, ಅಗ್ನಿಯ ನೆಲೆಗಳೆದ ಹೋಮ ಹವನಗಳಿಲ್ಲ, ವಾಯುವಿನ ನೆಲೆಗಳೆದ ನೇಮ ನಿತ್ಯಗಳಿಲ್ಲ, ವಾಯುವಿನ ನೆಲೆಗಳೆದ ನೇಮ ನಿತ್ಯಗಳಿಲ್ಲ, ಆಕಾಶ ನೆಲೆಗಳೆದ ಧ್ಯಾನಮಾನಗಳಿಲ್ಲ, ಆಕಾಶ ನೆಲೆಗಳೆದ ಧ್ಯಾನಮಾನಗಳಿಲ್ಲ, ಗುಹೇಶ್ವರನೆಂದರಿದಾಗ ಇನ್ನಾವಂಗವೂ ಇಲ್ಲ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಈ ಒಂದು ವಚನವನ್ನ ಯಾವ ಉದ್ದೇಶದಿಂದ ಹೇಳಲಿಕ್ಕೆ ಹೊರಟಿದ್ದಾರೆ? ಮೊದಲು ನಾವು ಯಾವುದೇ ಒಂದು ವಚನವನ್ನ ಕೈಗೆತ್ತಿಕೊಂಡಾಗ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಸೆಂಟೆನ್ಸ್? ಈ ಒಂದು ವಚನದ ಮೂಲ ಉದ್ದೇಶ ಏನಾಗಿದೆ? ಯಾವ ದೃಷ್ಟಿಕೋನವನ್ನ ಇಟ್ಟುಕೊಂಡು ಯಾರಿಗೆ ಹೇಳ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ ಆಗದ ಹೊರತು ನಮಗೆ ವಚನಗಳು ಜೀರ್ಣ ಆಗೋದಿಲ್ಲ. ಎಲ್ಲಾ ಸ್ತರದವರೆಗೂ, ಎಲ್ಲಾ ಹಂತದಲ್ಲಿಯೂ, ಎಲ್ಲಾ ತರದಲ್ಲಿಯೂ ಕೂಡ ಪ್ರತಿಯೊಬ್ಬ ವಚನಕಾರರು ಕೂಡ ಹೇಳ್ತಾ ಬಂದಿದ್ದಾರೆ. ಕೆಲವು ಸಲ ಮೃದುವಾಗಿ ಹೇಳಿದ್ದಾರೆ, ಕೆಲವು ಸಲ ಪ್ರೀತಿಯಿಂದ ಹೇಳಿದ್ದಾರೆ, ಕೆಲವು ಸಲ ಜೋರಾಗಿ ಹೇಳಿದ್ದಾರೆ, ಕೆಲವು ಸಲ ಬೈದು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲರೂ ಎಲ್ಲಾ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರೋದಿಲ್ಲ. ಕೆಲವರಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತಾರೆ, ಕೆಲವರಿಗೆ ಮೃದುವಾಗಿ ಹೇಳಿದ್ರೆ ಕೇಳ್ತಾರೆ, ಕೆಲವರಿಗೆ ಜೋರು ಮಾಡಿ ಹೇಳಿದ್ರೆ ಕೇಳ್ತಾರೆ, ಕೆಲವರಿಗೆ ಬೈದು ಹೇಳಿದ್ರೆ ಕೇಳ್ತಾರೆ. ಕೇಳಬೇಕಷ್ಟೇ ಉದ್ದೇಶ. ತಾಯಿಯ ಉದ್ದೇಶ ಇಷ್ಟೇ, ಮಗು ಊಟ ಮಾಡಬೇಕು. ಆಟದಲ್ಲಿ ಬಲೆ ಎಷ್ಟೇ ಮುಳುಗಲಿ, ಆಟ ಆಡಲಿ, ಆಟ ಆಡೋದು ಬೇಡ ಅಂತ ಯಾವ ತಾಯಿಯೂ ಕೂಡ ತನ್ನ ಮಗನನ್ನು ಕಟ್ಟಿ ಹಾಕೋದಿಲ್ಲ. ಆದರೆ ಆಟ ಎಷ್ಟು ಆಡಬೇಕು ಅಂದ್ರೆ ಊಟ ಮಾಡುವುದು ಬಿಟ್ಟಲ್ಲ, ಉಂಡದ್ದನ್ನ ಕರಗಿಸಿಕೊಳ್ಳುವಷ್ಟು ಆಟ ಆಡಿದರೆ ಪರವಾಗಿಲ್ಲ. ಆದರೆ ಊಟ ಅದರ ಅರಿವೇ ಇಲ್ಲದಂತೆ ಆಟದಲ್ಲಿ ಮುಳುಗೋದಿದೆಯಲ್ಲ, ಅದು ಯಾವ ತಾಯಿನೂ ಇಷ್ಟಪಡೋದಿಲ್ಲ. ಆಗ ಮಗುವಿಗೆ ಊಟ ಮಾಡಿಸುವ ಉದ್ದೇಶದಿಂದ ಒಮ್ಮೆಲೆ ಯಾವ ತಾಯಿ ಕೂಡ ಜೋರು ಮಾಡೋದು ಇಲ್ಲ, ಬಡಿಯೋದು ಇಲ್ಲ. ಮೊದಲು ಸೂಚನೆ ಕೊಡ್ತಾಳೆ, ಮೃದುವಾಗಿ ಹೇಳ್ತಾಳೆ, ಪ್ರೀತಿಯಿಂದ ಹೇಳ್ತಾಳೆ. ಅದಾದ್ಮೇಲೆ ಜೋರು ಮಾಡಿ ಗದರಿ ಹೇಳ್ತಾಳೆ. ಅದಕ್ಕೂ ಕೇಳಿಲ್ಲ ಅಂದ್ರೆ ಒಂದು ಪೆಟ್ಟು ಕೊಟ್ಟಾದ್ರೂ ಸರಿ, ಮೊದಲು ಮನೆ ಕರ್ಕೊಂಡು ಬಂದು ಮುಖ ತೊಳಿಸಿ ಊಟ ಮಾಡಿಸ್ತಾಳೆ. ಮಗುವಿಗೇನೋ ಆಟದಲ್ಲಿ ಮೋಹ, ಆಟದಲ್ಲಿ ಇಷ್ಟ. ಆದರೆ ತಾಯಿಗೆ ಗೊತ್ತು, ಆ ಮಗು ಮತ್ತೆ ಆಟಕ್ಕೆ ಅಣಿಯಾಗಬೇಕು, ಮತ್ತೆ ಸ್ನೇಹಿತರೊಂದಿಗೆ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ನಗುನಗುತ್ತಾ ಖುಷಿಯಾಗಿ ದಷ್ಟಪುಷ್ಟವಾಗಿ ಬೆಳಿಬೇಕು ಅಂದ್ರೆ ಆಹಾರ ಎಷ್ಟು ಮುಖ್ಯ ಅನ್ನೋದು ಮಗುವಿಗಿಂತ 1000 ಪಟ್ಟು ತಾಯಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ತಾಯಿ ಆ ರೀತಿಯಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ತಾಳೆ. ಹೇಗೋ ಹಾಗೆ ತಾಯಿ ಹೃದಯ ಉಳ್ಳಂತ ಪ್ರತಿಯೊಬ್ಬ ಶಿವಶರಣ ಶರಣೆಯರೂ ಕೂಡ
ಈ ಸೃಷ್ಟಿಯಲ್ಲಿರುವ ಸರ್ವರನ್ನು ಸ್ವಂತ ಮಕ್ಕಳ ಹಾಗೆ ಕಂಡು ನಮ್ಮೆಲ್ಲರ ಮೇಲೆ ದಯ ತೋರಿ ಕೃಪೆ ಮಾಡಿ ಅವರಿರುವ ಸ್ಥಿತಿಯಲ್ಲಿ ಮತ್ಯಾವುದನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಅವರು ಕೋಪ ಮಾಡುವುದು, ಜೋರು ಮಾಡುವುದು, ಬೈಯುವುದು ಆ ಸ್ಟೇಜನ್ನು ದಾಟಿ ನಿರಾಕಾರ ಸ್ಟೇಜನ್ನು, ಐಕ್ಯ ಸ್ಥಿತಿಯನ್ನು ಹೊಂದಿದಂಥ ಪುಣ್ಯಾತ್ಮರವರೆಲ್ಲರೂ ಕೂಡ. ಆದರೆ ಹೇಗೆ ತಾಯಿ ಎಷ್ಟೇ ದೊಡ್ಡವಳಾಗಿದ್ದರೂ ಕೂಡ, ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದವಳಾದರೂ ಕೂಡ ಮಗುವಿಗೋಸ್ಕರ ಎಷ್ಟು ಕೆಳಗಬೇಕಾದರೂ ಬಾಗಿ ಶರಣಾಗ್ತಾಳೆಯೋ, ಆ ಮಗುವಿನ ಉನ್ನತಿಗೆ ತನ್ನ ಜೀವನವನ್ನೆಲ್ಲ ಮುಡುಪಾಗಿ ಇಡುತ್ತಾಳೆಯೋ, ಹಾಗೆ ನಮ್ಮ ಕಲ್ಯಾಣದ ಶರಣರು ಕೂಡ ನಮ್ಮೆಲ್ಲರಿಗೆ ಅರ್ಥ ಮಾಡಿಸುವ ಉದ್ದೇಶದಿಂದ ತಾವು ಆ ಮಟ್ಟದ ಸ್ಥಿತಿಯಲ್ಲಿದ್ದರೂ ಕೂಡ, ನಿರಾಕಾರ ಸ್ಥಿತಿಯಲ್ಲಿ, ನಿಶ್ಚಿಂತ ಸ್ಥಿತಿಯಲ್ಲಿ, ನಿಜಾನಂದ ಸ್ಥಿತಿಯಲ್ಲಿ, ಆ ಬಯಲಿನಲ್ಲಿ ಬಯಲಾಗುವಂಥ ಐಕ್ಯ ಸ್ಥಿತಿಯನ್ನು ಮುಟ್ಟಿದ್ರೂ ಕೂಡ ಮತ್ತೆ ಜಗತ್ತಿನ ಜನಗಳ ಉದ್ಧಾರಕ್ಕಾಗಿ, ಸಕಲರ ಕಲ್ಯಾಣಕ್ಕಾಗಿ ಮತ್ತೆ ಒಂದೊಂದು ಹಂತದಲ್ಲಿ ನಿಂತು ಒಂದೊಂದು ಹಂತದವರೆಗೆ ಬೋಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ವಚನದಲ್ಲಿ ಪ್ರಭುದೇವರು ಹೇಳ್ತಾರೆ, ಇದರ ಉದ್ದೇಶ ಏನು ಅಂದರೆ, ಭಕ್ತಿ ಬೇಕಾದಷ್ಟನ್ನ ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಕಾರಣ ಏನು ಅಂದರೆ, ಸೃಷ್ಟಿಯಲ್ಲಿ ಒಬ್ಬ ಶಿವ ಇದ್ದಾನೆ ಅನ್ನುವ ಸತ್ಯ ಜಗತ್ತಿಗೆ ಗೊತ್ತಿದೆ. ಸೃಷ್ಟಿ ಇದ್ದಾನೆ ಅಂದರೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಈ ಜಗತ್ತಿದೆ ಅಂದರೆ ಒಬ್ಬ ಜಗದೀಶ ಇದ್ದಾನೆ ಅನ್ನುವಂಥ ನಂಬಿಕೆ ಆಲ್ರೆಡಿ ಜಗತ್ತಿನಲ್ಲಿ ಇದೆ. ಆದರೆ ಆ ಶಿವ ಹೇಗಿದ್ದಾನೆ, ಆ ಶಿವ ಎಲ್ಲಿದ್ದಾನೆ, ಆ ಶಿವನ ಸ್ವರೂಪವೇನು, ಅಸ್ತಿತ್ವವೇನು, ಆತನನ್ನು ಒಲಿಸಿಕೊಳ್ಳುವ ವಿಧಾನವೇನು, ಅಥವಾ ಆತ ಏನನ್ನ ಇಚ್ಛೆ ಪಡ್ತಾ ಇದ್ದಾನೆ, ಹೇಗೆ ನಾವಾಗಬೇಕು ಅಂತ ಅಂದುಕೊಂಡಿದ್ದಾನೆ, ಇದರ ಯಾವುದೊಂದೂ ಕೂಡ ಅರಿವು ಅಥವಾ ಪರಿವೆ ಇಲ್ಲದೆ ಇರುವಾಗ ಆತನನ್ನು ಹುಡುಕಾಡುವ ಭರದಲ್ಲಿ ಏನೆಲ್ಲ ಮಾಡ್ತಾರೆ, ಆತನನ್ನು ಒಲಿಸಿಕೊಳ್ಳುವ ಸಲುವಾಗಿ ಏನೆಲ್ಲ ಮಾಡ್ತಾರೆ. ಯಾಕಂದರೆ ಅವರು ಯಾರು, ಆ ಜಗದೀಶ ಯಾರು, ಆ ಪರಮಾತ್ಮ ಯಾರು, ಆ ಶಿವ ಯಾರು, ಹೇಗಿದ್ದಾನೆ ಅನ್ನುವ ಸ್ಪಷ್ಟ ಕಲ್ಪನೆ ಅಥವಾ ಸ್ಪಷ್ಟ ಅರಿವು ಇಲ್ಲದೆ ಇರುವ ಕಾರಣಕ್ಕಾಗಿ ಅನೇಕರು ಭಕ್ತಿ ಮಾರ್ಗದಲ್ಲಿ ಸ್ಥಾವರಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸ್ಥಾವರ ಅಂದರೆ ಅದು ಶಿವಲಿಂಗ ಇರಬಹುದು, ಅಥವಾ ಅನೇಕ ರೀತಿಯ ಅನೇಕ ರೂಪದ ಮೂರ್ತಿಗಳಿರಬಹುದು. ಆ ಮೂರ್ತಿಗಳ ಮುಖೇನ ಆ ಒಬ್ಬ ಪರಮಾತ್ಮನ ಕೃಪೆಯನ್ನು ಪಡಿಲಿಕ್ಕೆ ಅನೇಕ ಸ್ಥಾವರಗಳ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪೃಥ್ವಿಯ ನೆಲೆಗಳದ ಸ್ಥಾವರಗಳಿಲ್ಲ, ಮಣ್ಣ ಬಿಟ್ಟ ಮಡಿಕೆ ಇಲ್ಲ ಅಂತಾರೆ. ಹಾಗೆ ಮಣ್ಣಿನ ಅಂಶ ಬಿಟ್ಟ ಮೂರ್ತಿಗಳು ಯಾವುದಾದ್ರೂ ಇದೆ ಏನು? ಈ ಮಣ್ಣು ಹೇಗೆ ಪಂಚಭೂತಗಳಲ್ಲಿ ಒಂದು, ಅದು ಕೂಡ ಭೂತ ಸಮಾನನೇ ಆಗುತ್ತೆ. ಭೂತದಿಂದ ಆಗಿರೋದು ಭೂತವಲ್ಲದೆ ಅದು ಪರಮಾತ್ಮನಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನಾರ್ಥಕವನ್ನು ಯಾರು ಸ್ಥಾವರ ಪೂಜೆ ಮಾಡ್ತಾರೆ ಅವರಿಗೆ ಕೇಳುತ್ತಿದ್ದಾರೆ. ಇನ್ನು ಎರಡನೇ ಹಂತದಲ್ಲಿ ಹೇಳ್ತಾರೆ, ಅಪ್ಪುವ ನೆಲೆಗಳೆದ ತೀರ್ಥಯಾತ್ರೆಗಳುಂಟೆ. ತೀರ್ಥಯಾತ್ರೆಗಳೇ ಇಲ್ಲ. ತೀರ್ಥ ಅಂದ್ರೇನು, ತೀರ್ಥ ಸ್ನಾನ ಮಾಡ್ಲಿಕ್ಕೆ ಹೋಗೋದು ಅಂದ್ರೇನು, ಎಲ್ಲಿ ನದಿ ಇರುತ್ತೋ, ಎಲ್ಲಿ ಸಾಗರ ಇರುತ್ತೋ, ಎಲ್ಲಿ ಸಮುದ್ರ ಅಂತ ಒಂದು ತೀರ್ಥ ಕ್ಷೇತ್ರಗಳಂದರೆ ಕೆರೆ, ಹಳ್ಳ, ಕೊಳ್ಳ, ನದಿ ಇರುವಂಥ ಜಾಗದಲ್ಲಿ ಹೋಗಿ ಮುಳುಗಿ ಬರುವಂಥದ್ದು, ತೀರ್ಥ ಸ್ನಾನ ಮಾಡುವಂಥದ್ದು, ತೀರ್ಥಯಾತ್ರೆಗಳನ್ನು ಮಾಡುವಂಥದ್ದು. ಈ ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಮಂದಿರಗಳ ದರ್ಶನವನ್ನು ಮಾಡಿಕೊಂಡು ಬರಲಿಕ್ಕೆ ಹೊರಡುತ್ತಾರೆ. ಅಪ್ಪುವ ನೆಲೆಗಳೆದ ತೀರ್ಥ ಯಾತ್ರೆಗಳಿಲ್ಲ. ಹೇಗೆ ಜಲವೂ ಕೂಡ ಒಂದು ತತ್ವವಾಗಿದೆ, ಆ ತತ್ವದಲ್ಲಿ ಹೋಗಿ ಈ ಶರೀರವನ್ನು ನೀವು ಮುಳುಗಿಸೋದ್ರಿಂದ ಪಾವನ ಆಗ್ತೀರಿ ಏನಪ್ಪ? ಇದು ಭೂತ. ಹಾಗಿದ್ರೆ ನೀರು ಅಲ್ಲಿರೋದು ನೀರೇ, ಇಲ್ಲಿರೋದು ನೀರೇ. ಮನೆಯಲ್ಲಿ ಮಾಡೋದು ನೀರೇ, ಅಲ್ಲಿ ಹೋಗಿ ಮುಳುಗಾಕಿದ್ರು ಅದೇ ನೀರೇ. ಅದು ಬಿಟ್ಟೇನಾದ್ರೂ ಐತೇನು? ತೀರ್ಥಸ್ಥಾನ ನೀರು ಬಿಟ್ಟೇನಾದ್ರೂ ಐತಿ? ಮತ್ತೆ ಅಲ್ಲಿ ಹೋಗೋದ್ರಿಂದ ಪಾವನ ಆಗ್ತೀರೇನಪ್ಪ? ಅಗ್ನಿಯ ನೆಲೆಗಳೆದ ಹೋಮ ಅವನಗಳಿಲ್ಲ. ನೀವೇನು ಹೋಮ, ಯಜ್ಞ, ಯಾಗ ಏನೆಲ್ಲ ಮಾಡ್ತಾ ಇದ್ದೀರಿ, ಅದೆಲ್ಲವೂ ಕೂಡ ಸ್ವಾಹ ಮಾಡಲಿಕ್ಕೆ ಬಳಸುವಂಥ ಅಗ್ನಿ ಏನಿದೆ, ಆ ಬೆಂಕಿಯ ತತ್ವ, ಅಗ್ನಿ ತತ್ವ ಬಿಟ್ಟು ಬೇರೆ ಏನೈತಪ್ಪ? ಅದರೊಳಗಡೆ ನೀವೇನಾದರೂ ಸ್ವಾಹ ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ?
ಮನೆಯಲ್ಲಿ ಹಚ್ಚುವ ಒಂದು ದೀಪನೂ ಅದೇ, ಮನೆ ಸುಡುವಂತಹ ಬೆಂಕಿನೂ ಅದೇ, ಒಂದೇ ಅಗ್ನಿ ತತ್ವ ಆಗಿರೋದ್ರಿಂದ ನೀನಲ್ಲೊಂದಷ್ಟು ಏನೋ ಬೆಂಕಿಯನ್ನು ಹಾಕಿಬಿಟ್ಟು ಅದರೊಳಗಡೆ ಏನೇನೋ ಹಾಕಿ ನಿನ್ನ ಸಮಾಧಾನಕ್ಕೆ ನೀನೇನೋ ಮಾಡ್ತೀನಿ ಅಂತಂದರೆ ಅಗ್ನಿ ಏನಾದರೂ ಮನೆಯೊಳಗಿರೋದು ಅಲ್ಲಿರೋದು ಬೇರೆ ಐತೇನು? ಅಥವಾ ಮನೆ ಸುಡುವಾಗ ಇರುವಂಥ ಬೆಂಕಿಗೂ ಯಜ್ಞ ಮಾಡುವಂಥ ಬೆಂಕಿಗೂ ಬೇರೆ ಏನಾದರೂ ಇದೆಯಾ? ಅಗ್ನಿ ಬಿಟ್ಟು ಯಾವ ಹೋಮ ಹವನಗಳಿಲ್ಲ, ಯಾಗ ಯಜ್ಞಗಳಿಲ್ಲ. ಹಾಗಾಗಿ ಬೆಂಕಿಯನ್ನು ಅಥವಾ ಬೆಂಕಿಯೊಳಗಡೆ ಏನಾದರೂ ಹಾಕಿ ಒಂದಷ್ಟು ಸುಡೋದ್ರಿಂದ ಅದರ ದಾಹ ತೀರುತ್ತೇನಪ್ಪ? ಅದಕ್ಕೆ ಇಡೀ ಜಗತ್ತನ್ನು ಸುಟ್ಟರು ಕೂಡ ದಾಹವನ್ನು ತೀರ್ಲಾರ್ದಂಥ ತತ್ವ ಅಗ್ನಿ ತತ್ವ ಇರುವಾಗ ನೀನೊಂದಷ್ಟು ನಿನಗೆ ಬೇಕಾಗಿರೋದು ಹಾಕಿಬಿಟ್ಟು ತೃಪ್ತಿ ಮಾಡ್ತೀನಿ ಅನ್ನುವಂಥದ್ದು ಹೆಂಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ವಾಯುವಿನಲೆಗಳೆದ ನೇಮ ನಿತ್ಯಗಳುಂಟೆ. ನೀವೇನು ಯಮ ನಿಯಮ ಪ್ರಾಣಾಯಾಮ ಏನೆಲ್ಲ ನೀವು ಮಾಡ್ತೀರಿ, ಉಸಿರಾಟವನ್ನು ಹಿಡ್ಕೊಂಡು ಉಸಿರನ್ನು ನಿಲ್ಲಿಸ್ಬಿಟ್ಟು ಎಲ್ಲ ರಂಧ್ರಗಳಲ್ಲಿ ಉಸಿರನ್ನು ಹಿಡಿದು ಕಳಿಸಿ ಏನೆಲ್ಲ ಮಾಡಬೇಕು ಅಂತೀರಿ, ರೇಚಕ ಕುಂಭಕ ಪೂರಕಗಳನ್ನು ಮಾಡಿಕೊಂಡು ನೀವೇನೇ ಮಾಡಿದರೂ ಕೂಡ ವಾಯುವನ್ನು ಬಿಟ್ಟೈತೇನಪ್ಪದು? ಅದನ್ನ ಯಾಕೆ ನಿಲ್ಸಕ್ಕೆ ಹೋಗ್ತೀರಿ? ಹೊರಗಿರೋದು ವಾಯುವೇ, ಒಳಗಿರೋದು ವಾಯುವೇ. ಆ ವಾಯು ನಿಲ್ಲಿಸೋದಕ್ಕೂ ನಿನಗೆ ಪರಮಾತ್ಮ ಒಲಿಯೋದಕ್ಕೂ ಎತ್ತಿಂದ ಎತ್ತ ಸಂಬಂಧ ಇದು. ಶರೀರ ಒಂದಷ್ಟು ಸುಧಾರಣೆ ಆಗಬಹುದು, ತತ್ವಕ್ಕೆ ಏನಾದರೂ ಒಂದಷ್ಟು ಉಪಕಾರ ಆಗಬಹುದು, ಬಿಟ್ಟರೆ ನಿನ್ನೊಳಗಿರುವಂಥ ಅಥವಾ ಚೈತನ್ಯದ ದರ್ಶನ ಆಗಲಿ, ಆ ಪರಶಿವನ ಕೃಪೆ ಆಗಲಿ ಆಗಲಿಕ್ಕೆ ಹೇಗೆ ಸಾಧ್ಯ? ಇನ್ನೇನೇ ಪ್ರಾಣಾಯಾಮ ಮಾಡು, ಏನೇ ಯೋಗಾಸನಗಳನ್ನು ಮಾಡು, ಎಷ್ಟೇ ನೀನು ಉಸಿರನ್ನು ಗಟ್ಟಿಯಾಗಿ ಹಿಡಿದು ಕುತ್ಕೋ, ಮಾಡುವುದೇನು? ಯಾವ ನಿತ್ಯ ನಿಯಮಗಳು ಕೂಡ ವಾಯು ಇಲ್ಲದೆ ನಡೆಯುವುದಿಲ್ಲ. ಆ ವಾಯು ಒಳಗಿರೋದು ಹೊರಗಿರೋದು ಒಂದೇ ಆಗಿರುವಾಗ ಇಷ್ಟು ಓತಪ್ರೇತವಾಗಿರುವ ವಾಯುವನ್ನು ಬಿಟ್ಟು ನೀನೊಂದಷ್ಟು ಹಿಡಿದು ಕೂತ್ಕೊಂಡು ಮಾತ್ರಕ್ಕೆ ಏನೋ ಆಗಿಬಿಡುತ್ತೆ ಅನ್ನುವಂಥದ್ದು ಭ್ರಮೆ ಅಲ್ಲದೆ ಮತ್ತೇನು ಅಂತ ಕೇಳ್ತಾರೆ. ಮುಂದೆ ಹೇಳ್ತಾರೆ, ಆಕಾಶವನಲೆಗಳೆದ ಧ್ಯಾನಮಾನಗಳುಂಟೆ. ಏನು ಸ್ಥಿರ ಆಗಿಬಿಡ್ತೀವಿ ನಾವು, ಧ್ಯಾನದಲ್ಲಿ ಹೋಗ್ಬಿಡ್ತೀವಿ ನಾವು. ಬಯಲು ಸ್ಥಿರನೇ ಇದೆಯಲ್ಲ, ಅದೇನು ಅಲುಗಾಡ್ತಾ ಇಲ್ವಲ್ಲ ಬಯಲು. ಬಯಲಿನೊಳಗಡೆ ಎಲ್ಲವೂ ಅಲುಗಾಡೋದಿದೆ, ಆದರೆ ಅಚಲವಾಗಿರುವಂಥದ್ದು ಬಯಲೇ ಇದೆ. ನೀನೊಂದಷ್ಟು ಅಚಲ ಆಗಿಬಿಟ್ಟು ಏನು ಸಾಧಿಸೋದಿದೆಯಾ? ನೀನೊಂದಷ್ಟು ಧ್ಯಾನದಲ್ಲಿ ಹೋಗಿ, ಸಮಾಧಿಯಲ್ಲಿ ಹೋಗಿ ಸಿದ್ಧಿ ಮಾಡಿಕೊಂಡು ಏನೋ ಏಕಾಗ್ರ ಮಾಡಿಬಿಟ್ಟು ಆಕಾಶದಂತೆ ಅಚಲವಾಗಿದ್ದು ಬಿಡುತ್ತೀನಿ ಅನ್ನೋದಾದರೆ, ಹೊರಗಿರುವ ತತ್ವ ಬೇಕಾದಷ್ಟು ಅವಕಾಶ ಅದು ಅಚಲವಾಗಿಯೇ ಇದೆ ಅಲ್ಲ. ನೀನೊಬ್ಬ ಅಚಲನಾಗೋದ್ರಿಂದ ಏನೋ ಆಗಿಬಿಡುತ್ತೆ, ಏನೋ ಸಿಕ್ಕಿಬಿಡುತ್ತೆ ಅನ್ನುವಂಥ ಭ್ರಾಂತಿ ಏಕೆ? ಇವೆಲ್ಲ ತತ್ವಗಳ ಕೆಲಸ, ತತ್ವಗಳದನ್ನು ಮಾಡ್ತಾ ಇದೆ. ಭೂತಾರಾಧನೆ ಮಾಡ್ದಂಗಾಗುತ್ತೆ ಬಿಟ್ಟರೆ ಬೇರಿನ್ನೇನೋ ಮಾಡ್ದಂಗಾಗುತ್ತೆ. ಚೈತನ್ಯದ ಆರಾಧನೆ ಇಲ್ಲೆಲ್ಲಿದೆ? ಹಾಗಾಗಿ ಗುಹೇಶ್ವರನೆಂದರಿದಾಗ ಇನ್ನಾವಂಗವೂ ಇಲ್ಲ. ಹೇಗೆ ಬ್ರಹ್ಮಾಂಡವೋ ಹಾಗೆ ಪಿಂಡಾಂಡ, ಹೇಗೆ ಪಂಚತತ್ವಗಳು ಹಾಗೆ ಒಳಗಡೆ ಇವೆ. ಇವುಗಳಿಂದ ನೀವೇನಾದರೂ ಮಾಡ್ಕೊಳ್ತೀವಿ ಅಂದ್ರೆ ಅದು ಶರೀರದ ಸ್ಥೂಲ ಆಯ್ತೆ ಹೊರತಾಗಿ, ಸ್ಥಾವರ ಆಯ್ತೆ ಹೊರತಾಗಿ, ಭೂತ ಆಯ್ತೆ ಹೊರತಾಗಿ ಆ ನಿರಾಕಾರ ಚೈತನ್ಯ ಜನ್ಮ ಅಕಾಯ ಭೋಕ್ತ ಸಚ್ಚಿದಾನಂದ ಸ್ವರೂಪನಾಗಿರುವಂಥ ಆ ಗುಹೇಶ್ವರ, ಆ ಕೂಡಲ ಸಂಗಮ, ಆ ನಿರಾಕಾರಿ ನಿನಗೆಲ್ಲಿ ಲಭ್ಯ ಆಗ್ತಾನಪ್ಪ? ಅದಕ್ಕೆ ಆ ಗುಹೇಶ್ವರನ ಅರ್ಥ ಮಾಡಿಕೊಂಡಾಗ ಆತ ನಿರಾಕಾರ ಇದ್ದಾನೆ, ಅಜನ್ಮ ಇದ್ದಾನೆ, ಅಕಾಯ ಇದ್ದಾನೆ, ಅಭೋಕ್ತ ಇದ್ದಾನೆ, ಸಚ್ಚಿದಾನಂದ ಸ್ವರೂಪ ಇದ್ದಾನೆ, ತ್ರಿಮೂರ್ತಿ ರಚಯಿತ ಇದ್ದಾನೆ, ತ್ರಿನೇತ್ರಿ ಇದ್ದಾನೆ, ತ್ರಿಕಾಲದರ್ಶಿ ಇದ್ದಾನೆ, ಸರ್ವಶಕ್ತಿವಂತನಿದ್ದಾನೆ, ದಯಾಮಯನಿದ್ದಾನೆ, ಕರುಣಾಮಯನಿದ್ದಾನೆ ಅಂತ ಆ ಗುಹೇಶ್ವರನ ಯಾವಾಗ ನೀನು ಸರಿಯಾಗಿ ಯಥಾರ್ಥದಲ್ಲಿ ಅರ್ಥ ಮಾಡಿಕೊಳ್ಳುವೆಯೋ, ಈ ಸ್ಥೂಲಕ್ಕಿಂತ ಸೂಕ್ಷ್ಮ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮಕ್ಕಿಂತ ಅತಿಯಾಗಿರುವಂತಹ ಆ ನಿರಾಕಾರ ಪರಂಪಿತ ಪರಂಜ್ಯೋತಿ ಶಿವ ತಂದೆಯನ್ನು ಅರ್ಥ ಮಾಡಿಕೊಂಡಾಗ ಇನ್ನಾವ ಅಂಗವೂ ಇಲ್ಲ. ಯಾಕಂದರೆ ಆತ ಈ ಯಾವ ತತ್ವಗಳಿಗೂ, ಈ ಯಾವ ಶರೀರಕ್ಕೂ, ಯಾವ ಅಂಗಾಂಗಗಳಿಗೂ ಆತ ಸಿಗುವಂತ ಆತನಲ್ಲ. ಆತ ಇಂದ್ರಿಯ ಲಭ್ಯ ಅಲ್ಲ, ಆತ ಅತೀಂದ್ರಿಯ ಗೋಚರ. ಅತೀಂದ್ರಿಯ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ. ಬಿಟ್ರೆ
ಯಾವ ಇಂದ್ರಿಯಗಳಿಂದಲೂ ಆತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಇಂದ್ರಿಯಗಳನ್ನು ಆತನನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಇಂದ್ರಿಯಗಳನ್ನು ಕೂಡ ಆತನ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತನನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡಾಗ ನಿನ್ನೊಳಗಿರುವ ಆ ನಿರಾಕಾರ ಚೈತನ್ಯ, ಆ ಪರವಸ್ತು ಪರಮಾತ್ಮ ಶಿವತಂದೆಯ ಸ್ವರೂಪವೇ ನೀನು ಇದೆಯಾ. ನಿನ್ನಂತೆಯೇ ಶಿವತಂದೆ ಪರಶಿವನು ಕೂಡ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ, ನೀನು ಜ್ಯೋತಿ ಸ್ವರೂಪನಾಗಿದೆಯಾ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅಲ್ಲಿ ಯಾವುದೇ ತತ್ವ ಆರಾಧನೆಗೆ ಅವಕಾಶ ಇಲ್ಲ, ಯಾವುದೇ ಭೂತ ಆರಾಧನೆಯ ಅವಕಾಶ ಇಲ್ಲ. ನೀನು ಯಾವಾಗ ಗುಹೇಶ್ವರನನ್ನು ಅರ್ಥ ಮಾಡಿಕೊಳ್ತೇವೆಯೋ ಆಗಲೇ ನಿನ್ನ ಎಲ್ಲ ಅಂಗಾಂಗಗಳು ಕೂಡ ಸರ್ವಾಂಗವೂ ಕೂಡ ಮೀರಿ ನೀನು ನಿಂತಾಗ ಆ ಪರಂಜ್ಯೋತಿ ಪರಶಿವನ ಸ್ವರೂಪದಲ್ಲಿ ನೀನು ಬಂದಾಗ ಅಲ್ಲಿ ಮತ್ಯಾವ ಅಂಗದ ಅವಶ್ಯಕತೆ ಇಲ್ಲ. ಕಣ್ಣಿನಿಂದ ನೋಡುವ ಅವಶ್ಯಕತೆ ಇಲ್ಲ, ಕಿವಿಯಿಂದ ಕೇಳುವ ಅವಶ್ಯಕತೆ ಇಲ್ಲ, ಮನಸ್ಸಿನಿಂದ ಭಾವಿಸುವ ಅವಶ್ಯಕತೆ ಇಲ್ಲ. ಅದು ತಾನೇ ತಾನಾಗಿ ನಿತ್ಯ ಆನಂದದ ಸ್ವರೂಪವಾಗಿ ಸಚ್ಚಿದಾನಂದ ಸ್ವರೂಪದಲ್ಲಿ ತೊಳಗಿ ಬೆಳಗುವಂತಹ ಸತ್ಯ ಶ್ರೇಷ್ಠನೇ ನೀನಾಗಿಬಿಡುತ್ತೀಯ. ಅಲ್ಲಿ ಮತ್ತೇನು ಉಳಿಯೋದಿಲ್ಲ ಅನ್ನುವಂಥ ಯಥಾರ್ಥ ಸತ್ಯವನ್ನು ತಿಳಿಸುವ ಪ್ರಯತ್ನವನ್ನು ಈ ವಚನದ ಮೂಲಕ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಹಂತ ಹಂತವಾಗಿ ಮೇಲೆ ಹೋಗಿ ನಾವು ಯಾವ ಸ್ತರದಲ್ಲಿದ್ದೀವಿ, ಯಾವ ಹಂತದಲ್ಲಿದ್ದೀವಿ ನೋಡಿಕೊಂಡು ಆ ಮಟ್ಟಕ್ಕೆ ಏರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ. ಹಾಗಾಗಿ ನಮ್ಮಲ್ಲಿಯೂ ಕೂಡ ನಾವು ಚೇತನ ಅಂತ ಭಾವಿಸಿ ಚೇತನ 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 ಎನ್ನುವ ಸದಾಕಾಲದ ಸ್ಮೃತಿಯನ್ನು ಇಟ್ಟುಕೊಂಡು ಆ ಒಂದು ಪರಂಜ್ಯೋತಿ ಸ್ವರೂಪನಾದ ಚೈತನ್ಯ ಜ್ಯೋತಿ ಜಂಗಮ ಸ್ವರೂಪ ಲಿಂಗ ಸ್ವರೂಪ ನಾನೇ ಇದ್ದೀನಿ, ಸೋಹಂ 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 ಅನ್ನುವಂತಹ ಆ ಒಳಗಡೆ ಇರುವಂತಹ ಅರಿವಿನ ಜಾಗೃತಿಯಲ್ಲಿ ಸದಾಕಾಲ ಇದ್ದಾಗ ನಾವು ಕೂಡ ಆ ಪರಶಿವನ ಸ್ವರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಈ ವಚನವಂತನವನ್ನು ಪ್ರಭುದೇವರ ಪಾದಕ್ಕೆ ಅರ್ಪಿಸಿ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.